ಸಿದ್ದರಾಮಯ್ಯನವರಿಗೆ ಉರುಳಾಗಿ ಪರಿಣಮಿಸಿರುವ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಮೂವರು ದೂರುದಾರರನ್ನ ಮಾತನಾಡಿಸಿದ್ದಾಯಿತು, ಮೂವರು ದೂರುದಾರರ ಪರ ವಕೀಲರನ್ನ ಮಾತನಾಡಿಸಿದ್ದಾಯಿತು. ಹಾಗೆ ಒಂದು ಪರವಾದ ಅಥವಾ ಒಂದು ಸೈಡ್ನ ವಾದವನ್ನ ಮಾತ್ರ ನಾವು ವೀಕ್ಷಕರ ಮುಂದಿಡಬಾರದು ಅನ್ನೋ ಕಾರಣಕ್ಕೆ ಖುದ್ದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವರ ವಿಶೇಷ ಸಂದರ್ಶನವನ್ನು ಕೂಡ ಮಾಡಿದ್ದಾಯಿತು. ಇಲ್ಲಿವರೆಗೂ ಇಡೀ ಕನ್ನಡ ಮಾಧ್ಯಮದಲ್ಲಿ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಧ್ವನಿಗಳನ್ನ, ಅಧಿಕೃತ ವಾಯ್ಸ್ಗಳನ್ನ ವೀಕ್ಷಕರ ಮುಂದಿಟ್ಟಿರುವ ಖ್ಯಾತಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಸಲ್ಲುತ್ತೆ. ಇದೀಗ ಮುಂದುವರೆದ ಭಾಗ. ನಾವು ಇವತ್ತು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಿರುವ ವ್ಯಕ್ತಿ ಇದುವರೆಗೂ ಕೂಡ ಕನ್ನಡದ ಯಾವುದೇ ಮಾಧ್ಯಮವೂ ಕೂಡ ಇವರ ಸಂದರ್ಶನ ಮಾಡಿಲ್ಲ, ಇವರನ್ನ ಪ್ರಶ್ನೆ ಮಾಡಿಲ್ಲ. ಹಾಗೆ ಈ ಸೈಟು ಹಂಚಿಕೆಗೆ ಸಂಬಂಧಪಟ್ಟಂತೆ ಇರುವಂತಹ ಒಂದಷ್ಟು ಅನುಮಾನಗಳಿಗೆ ಅಧಿಕೃತವಾಗಿ ಮಾತನಾಡಬಲ್ಲ ವ್ಯಕ್ತಿ, ಅಧಿಕೃತವಾದ ಧ್ವನಿ, ಇವರನ್ನ ಮಾತನಾಡಿಸುವ, ಪ್ರಶ್ನೆ ಮಾಡುವ ಪ್ರಯತ್ನವನ್ನ ಕನ್ನಡದ ಯಾವುದೇ ಮಾಧ್ಯಮ ಮಾಡಿಲ್ಲ. ಇವತ್ತು ರಿಪಬ್ಲಿಕ್ ಕನ್ನಡ ಆ ಪ್ರಯತ್ನ ಮಾಡ್ತಾ ಇದೆ. ಅಲ್ಲಿಗೆ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್. ಇವತ್ತು ನಮ್ಮ ಜೊತೆ ಮಾತನಾಡಲಿಕ್ಕೆ 2020-22ನೇ ಸಾಲಿನಲ್ಲಿ ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿ ಅವರಿಗೆ ಬದಲಿ ನಿವೇಶನ ಹಂಚಿಕೆಯಾಗುತ್ತೆ, ಆ ಅವಧಿಯಲ್ಲಿ ಮೂಡಾದ ಅಧ್ಯಕ್ಷರಾಗಿದ್ದ ರಾಜೀವ್ ಅವರಿದ್ದಾರೆ. ಅವರ ವಿಶೇಷ ಸಂದರ್ಶನ ನಿಮ್ಮ ಮುಂದೆ. ರಾಜೀವ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ರಾಜೀವ್ ಸರ್, ಅನೇಕ ಅನುಮಾನಗಳಿದೆ, ಗೊಂದಲಗಳಿದೆ. ನಾವಂತೂ ರಿಪಬ್ಲಿಕ್ ಕನ್ನಡದಲ್ಲಿ ಒಂದು 900 ಅಥವಾ ಬಹುಶಃ ಅದಕ್ಕಿಂತ ಹೆಚ್ಚಿಗೆ 1000 ಪುಟಗಳಷ್ಟು ಅಳೆದು ತೂಗಿ ಒಂದೊಂದೇ ದಾಖಲಾತಿಗಳನ್ನ ಕೆದಕಿ ಜನರ ಮುಂದೆ ಇಡ್ತಾ ಇದ್ದೀವಿ. ಎಲ್ಲದಕ್ಕಿಂತ ಅತ್ಯಂತ ಪ್ರಮುಖವಾಗಿ ಕಾಡ್ತಾ ಇರುವ ಪ್ರಶ್ನೆ ಅಂತಂದ್ರೆ, ಯಾವ ಜಮೀನು ಕೆಸರೆ ಗ್ರಾಮದ 3.16 ಎಕರೆ ಜಮೀನು ಅದನ್ನ ಮೂಡ ವಶಕ್ಕೆ ಪಡೆದಿದೆ, ನನಗೆ ಪರಿಹಾರ ಕೊಡಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಪತ್ನಿ ಪರಿಹಾರವನ್ನ ಕೇಳಿದ್ರು. ಅದ್ರ ಮೂಲ ಮಾಲೀಕರು ಯಾರು, ಯಾರಿಂದ ಯಾರು ಖರೀದಿ ಮಾಡಿದ್ರು, ಯಾವಾಗ? ಇದರ ಡೀಟೇಲ್ಸ್ ಬೇಕು ತಮ್ಮಿಂದ. ಇದು ನಿಂಗ ಉರ್ಫ್ ಜವರ ಅನ್ನೋ ಅಂತ ವ್ಯಕ್ತಿಗೆ, ಕೆಸರೆ ಗ್ರಾಮದ ವ್ಯಕ್ತಿಗೆ ಮೂಲತಃ ಸೇರಿದಂತ ಜಮೀನಾಗಿತ್ತು. ಅವರು 92-93ರಲ್ಲಿ ತೀರ್ಕೊಂಡ ನಂತರ ಅವರ ಮಗ ದೇವರಾಜ್ ಅನ್ನುವಂತ ವ್ಯಕ್ತಿಗೆ ಇದು ಖಾತೆ ಬದಲಾವಣೆಯಾಗಿ ದೇವರಾಜ್ ಅನ್ನೋ ವ್ಯಕ್ತಿಗೆ ಬಂದಿರುತ್ತೆ. ದೇವರಾಜ್ ಕುಟುಂಬದವರು ಮಲ್ಲಿಕಾರ್ಜುನ್ ಸ್ವಾಮಿ ಎನ್ನುವಂತ ಪಾರ್ವತಿಯವರ ಸಹೋದರರ ಹೆಸರಿಗೆ 2004ರಲ್ಲಿ ಅದನ್ನ ನೋಂದಣಿ ಮಾಡ್ಕೊಡ್ತಾರೆ. 2005ರಲ್ಲಿ ಅನ್ಯಕ್ರಾಂತ ಆಗತ್ತೆ. 2010ರಲ್ಲಿ ಪಾರ್ವತಿ ತಾಯಿಯವರಿಗೆ ಸಹೋದರಿ ಎನ್ನುವಂತ ಕಾರಣಕ್ಕಾಗಿ ಮಲ್ಲಿಕಾರ್ಜುನ್ ಸ್ವಾಮಿರವರು ದಾನಪತ್ರವನ್ನ ಮಾಡ್ಕೊಡ್ತಾರೆ. 2014ರಲ್ಲಿ ಪ್ರಾಧಿಕಾರಕ್ಕೆ ನನ್ನ ಭೂಮಿ ಏನು ನಮ್ಮ ಅಣ್ಣ ದಾನವಾಗಿ ಕೊಟ್ಟಿದ್ರೋ ಆ ಜಮೀನ್ಲಿ ಪ್ರಾಧಿಕಾರದವರು ಈಗಾಗಲೇ ಬಡಾವಣೆಯನ್ನ ಮಾಡಿ ಒಂದಷ್ಟು ನಿವೇಶನಗಳನ್ನ ಹಂಚಿರೋದ್ರಿಂದ ನಾನು ಅದನ್ನು ಕೃಷಿ ಭೂಮಿಯಾಗಿ ಅಂದ್ರೆ ಅಗ್ರಿಕಲ್ಚರ್ ನಿಂದ ಅನ್ಯಕ್ರಾಂತ ಭೂಮಿ ನನ್ನ ಆ ರೀತಿ ಉಪಯೋಗಿಸಕ್ ಆಗ್ತಿಲ್ಲ, ಅದರಲ್ಲಿ ಯಾರ್ಯಾರೋ ಸೈಟ್ಗಳು ತಗೊಂಡಂತವ್ರಿದ್ದಾರೆ ಅನ್ನುವಂತ ಅರ್ಜಿಯನ್ನ ಪ್ರಾಧಿಕಾರ ಕೊಡ್ತಾರೆ. ಅಲ್ಲಿನ ಮುಂದಿನ ಚರ್ಚೆಗಳನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಅದು ಯಾವ್ಯಾವ ಪ್ರಶ್ನೆ ಬರುತ್ತೋ ಅದಕ್ಕೆ ಅಲ್ಲಲ್ಲೇ ಉತ್ತರವನ್ನ ಕೊಡಿದ್ರೆ ಕ್ಲಾರಿಟಿ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಉತ್ತರವನ್ನ ಕೊಡ್ತಾ ಹೋಗ್ತೀನಿ. ನಂದೊಂದು ಮನವಿ ಇದೆ, ನಾನು ಏನು ಪೂರ್ಣ ಮಾತಾಡ್ತೀನೋ ಎಲ್ಲೂ ಡಿಸ್ಲಿಂಕ್ ಮಾಡದೆ ಹೋದ್ರೆ, ಯಾಕಂದ್ರೆ ಕನೆಕ್ಟೆಡ್ ಮಾತುಗಳಿರುತ್ತೆ, ಕನೆಕ್ಟೆಡ್ ಡಾಕ್ಯುಮೆಂಟ್ಸ್ ಇರ್ತವೆ, ಅದು ಇನ್ನೊಂದು ಎಲ್ಲೋ ಅರ್ಧದಲ್ಲಿ ಗಟ್ಟಾದ್ರೆ ಅದ್ರ ಅರ್ಥಗಳು ಬೇರೆ ಆಗ್ತವೆ. ಅದಾಗಬೇಕು ಅಂತ ನಮಗೂ ಬೇಕಾಗಿರೋದೇ ಜನರಿಗೆ ಕ್ಲಿಯರ್ ಮಾಹಿತಿ ಹೋಗ್ಬೇಕು ಅಂತ ಹೇಳಿ. ಈಗ ನಿಮ್ಮ ಪ್ರಕಾರ 2004ರವರೆಗೂ ಕೂಡ, ಅಂದ್ರೆ ಎಲ್ಲಿವರೆಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಾಮೈದ್ನ ಆ ಜಾಗವನ್ನ ಖರೀದಿ ಮಾಡೋದಿಲ್ವೋ ಅಲ್ಲಿವರೆಗೂ ಆ ಭೂಮಿಯ ಮಾಲೀಕರು ದೇವರಾಜು. ಹೌದು. ಈಗ ಒಂದು ಬಾರಿ ಮೂಡ ಯಾವ್ದಾದ್ರೂ ಜಾಗವನ್ನ ವಶಕ್ಕೆ ಪಡೆದ್ರೆ, ನೋಟಿಫೈ ಮಾಡಿ ವಶಕ್ಕೆ ಪಡೆದ್ರೆ ಅದ್ರ ಮಾಲೀಕರು ಅಂತ ಹೇಳಿ ಯಾರು ಇರ್ತಾರೆ? ಮೂಡ ನೋಟಿಫಿಕೇಶನ್ ಎಫೆಕ್ಟಿವ್ ಇರತಕ್ಕಂತ ಸನ್ನಿವೇಶದಲ್ಲಿ ಪ್ರಾಧಿಕಾರ ಅದ್ರ ಓನರ್ಶಿಪ್ ಇದೆ ಅನ್ನುವಂಥದ್ದು ಟೈಟಲ್ ನ ಬ್ಲಾಕ್ ಮಾಡಿರ್ತಾರೆ. ಆದ್ರೆ ಇದು ಡಿನೋಟಿಫೈಡ್ ಲ್ಯಾಂಡ್ ಆದ್ರಿಂದ ಡಿನೋಟಿಫಿಕೇಶನ್ ಆದ ತಕ್ಷಣ ಮೂಡ ಇಂದ ಬಿಡುಗಡೆ ಆಗಿರುತ್ತೆ, ಅದು ದೇವರಾಜ್ಗೆ ಅದು ವರ್ಗಾವಣೆ ಆಗಿದೆ. ಈಗ ನೀವೇ ಹೇಳಿದ ಪ್ರಕಾರ ನೋಟಿಫೈ ಆದ ನಂತರದಲ್ಲಿ ಡಿನೋಟಿಫೈ ಆದ್ರೆ ಮೂಡಾಲ್ ಯಾವುದೇ ರೀತಿ ಅಭಿವೃದ್ಧಿಯನ್ನ ಮಾಡೋ ಹಾಗಿಲ್ಲ, ಲೇಔಟ್ ಡೆವಲಪ್ಮೆಂಟ್ ಮಾಡೋ ಹಾಗಿಲ್ಲ ಅಲ್ವಾ? ಖಂಡಿತ. ಬಟ್ ಡಿನೋಟಿಫೈ ಆದ ನಂತರದಲ್ಲೂ ಕೂಡ ಅಲ್ಲಿ ಲೇಔಟ್ ಅಭಿವೃದ್ಧಿ ಆಯ್ತು ಅಂತಾದ್ರೆ ಆಗ ಯಾರ ಭೂಮಿ ಆಗುತ್ತೆ? ಅದು ಮೂಡಾದ ಅಥವಾ ಆ ಭೂಮಿಯ ಮೂಲ ಮಾಲೀಕರದ್ದ?
ಯಾರು ಕ್ರಯದಾರರು ದಾನದಾರರು ಇಲ್ಲ ಮೂಲ ಮಾಲೀಕರು ಯಾರಿಗೂ ಮಾಡಿಲ್ಲ ಅಂದ್ರೆ ಮೂಲ ಮಾಲೀಕರು ಆಗಿರುತ್ತೆ. ಅಂದ್ರೆ ಯಾರ್ದೋ ಒಬ್ರು ಜಾಗದಲ್ಲಿ ಮೂಡ ಸುಮ್ನೆ ಹೋಗಿ ಅಲ್ಲೊಂದು ಲೇಔಟ್ ಮಾಡಿ ಅರೆ ಇದು ನಮ್ ಜಾಗ ಅಲ್ಲ ಅಂತ ಹೇಳಿ ವಾಪಸ್ ಬಂದ್ಬಿಡ್ಬೋದಾ? ಅವ್ರಿಗೇನೆ ವಾಪಸ್ ಜಾಗ ಬಿಟ್ಟು ಆ ರೀತಿ ತಪ್ಪುಗಳನ್ನ ಇದು ಒಂದೇ ಪ್ರಕರಣದಲ್ಲ, ಕೆಲವೊಂದಷ್ಟು ಪ್ರಕರಣಗಳಲ್ಲಿ ಪ್ರಾಧಿಕಾರ ಮಾಡಿರೋದು ನಮ್ ಗಮನಕ್ಕಿದೆ. ಹಿಂದೆ ಮಾಡಿರ್ತಕ್ಕಂಥದ್ದು ಅದು ಬಿಡಿಯಲ್ಲೂ ಮಾಡಿದ್ದಾರೆ ಅನ್ನೋದು ಕೇಳ್ಪಟ್ಟಿದ್ದೀನಿ, ಅದು ನನ್ಗೆ ಗೊತ್ತಿಲ್ಲ. ಪ್ರಾಧಿಕಾರದಲ್ಲಿ ನಾನು ಅಧ್ಯಕ್ಷನಾಗಿದ್ದ ಕಾಲದಲ್ಲಿ ಗಮನಿಸಿದಂತ ವಿಚಾರಗಳಲ್ಲಿ ಈ ರೀತಿ ಒಂದಷ್ಟು ಪ್ರಕರಣಗಳು ನನ್ನ ಗಮನಕ್ಕೆ ಬಂದಿದೆ. ಡಾಕ್ಯುಮೆಂಟ್ನು ಕೂಡ ನೋಡಿದ್ದೀನಿ. ತಪ್ಪಾದ ಸಂದರ್ಭದಲ್ಲಿ ಅದನ್ನ ಸರಿಪಡಿಸೋಕ್ ಹೆಂಗೆ ಕ್ರಮ? ಮೂಡ ಬೈ ಮಿಸ್ಟೇಕ್ ಅಲ್ಲಿ ಲೇಔಟ್ ಡೆವಲಪ್ ಮಾಡ್ಬಿಡ್ತಪ್ಪ, ಅದನ್ನ ಸರಿಪಡಿಸೋದು ಹೆಂಗೆ? ಸರಿಪಡಿಸೋದೇನಿಲ್ಲ, ಜಮೀನನ್ನ ಬೇರೆಯವ್ರಿಗೆ ಹಂಚಿಕೆ ಮಾಡ್ಬಿಟ್ಟಿರೋದ್ರಿಂದ ಪರ್ಯಾಯವಾದ ಜಮೀನ್ ಕೊಡ್ಬೇಕು ಭೂ ಮಾಲೀಕರು ಒಪ್ಪಿದ್ರೆ. ಇಲ್ಲ ಅಂದ್ರೆ ಕೋರ್ಟ್ಗೆ ಹೋಗಿದ್ರೆ ಪಾರ್ವತಿ ಅವರು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಮನೆಯವರು ಅನ್ನೋ ಕಾರಣಕ್ಕಾಗಿ ಪ್ರಾಧಿಕಾರ ಜೊತೆ ಹೋರಾಟ ಮಾಡ್ತಿದ್ರೆ ಬಿಟ್ರೆ, ಅವ್ರೇನಾದ್ರು ಕೋರ್ಟ್ಗೆ ಹೋಗಿದ್ರೆ 100% ಆ ಭೂಮಿನ ಭೂ ಮಾಲೀಕರು ಕೊಡಿ ಅಂತ ಆದೇಶ ಆಗೋದು. ಆಮೇಲೆ ಪ್ರಾಧಿಕಾರ ಅಲ್ಲಿ ಸೈಟ್ ಕೊಟ್ಟು ಮನೆ ಕಟ್ಟೋರಿಗೆ ಎಲ್ರಿಗೂ ಕಾಂಪನ್ಸೇಷನ್ ಕೊಟ್ಟು ವಾಪಸ್ ಕೊಡ್ಬೇಕಿತ್ತು. ಇಲ್ಲ ಪರ್ಯಾಯವಾದ ಭೂಮಿಯನ್ನ ಸಮಾನಾಂತರ ಭೂಮಿಯನ್ನ ಕೊಡ್ಬೇಕಿತ್ತು. ಅಂದ್ರೆ ತಪ್ಪು ಮಾಡಿದ್ರು ಕೂಡ ಪರಿಹಾರ ಕೊಡ್ಬೇಕು. ತಪ್ಪು ಮಾಡಿರೋದು ಪ್ರಾಧಿಕಾರ, ಅವರಲ್ಲ. ಅದೇ ಮೂಡ ತಪ್ಪು ಪರಿಹಾರ ಕೊಡ್ಬೇಕು ಅಲ್ವಾ? ಭೂಮಿ ಮಾಲೀಕರು ಕೊಡ್ಲೇಬೇಕಲ್ವಾ? ಓಕೆ ಓಕೆ. ಈ ಪ್ರಕರಣ ಏನಾಗ್ತಿದೆ ಅಂದ್ರೆ ಹೇಳಿ ಇಲ್ಲ, ನನ್ನ ಅನುಮಾನ ಅಂದ್ರೆ ಹಿಂಗೊಂದು ಮೂಡದಿಂದ ತಪ್ಪಾಗಿದೆ ಅಂದ್ರೆ ನಾವು ಡಿನೋಟಿಫೈ ಮಾಡಿರುವ ಭೂಮಿಯಲ್ಲಿ ನಾವು ಲೇಔಟ್ ಅಭಿವೃದ್ಧಿ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ ಆಗಿರೋ ತಪ್ಪನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಮೂಡಾಗೆ ಎಷ್ಟು ವರ್ಷಗಳ ಸಮಯ ಹಿಡಿತು? ಹೆಂಗೆ ಜ್ಞಾನೋದಯ ಆಯ್ತು ಮೂಡಾಗೆ? ಇಲ್ಲ, ಏನಾಗಿದೆ ಅಂತಂದ್ರೆ ಭೂಸ್ವಾಧೀನ ಪ್ರಕ್ರಿಯೆ ಕೈ ಬಿಟ್ಟರೆ 98ರಲ್ಲಿ ಆಗಿದೆ. 98ರಲ್ಲಿ ಆದಾಗ ಇವರು ಟೋಟಲ್ ಯಾವ್ದು 4161 ಮಾಡಿದ್ರು ಅವಷ್ಟು ಪ್ರಕರಣಗಳಿಗೆ ಟೆಂಡರ್ ಕೊಟ್ಟಂಗೆ ಕಾಣುತ್ತೆ. ಹಾಗಾಗಿ ಈ ಭೂಮಿನೂ ಸೇರ್ಕೊಂಡು ಆ ಕನ್ಸ್ಟ್ರಕ್ಷನ್ ಕಂಪ್ನಿಯವರು ಯಾರು ಕಾಂಟ್ರಾಕ್ಟ್ ಮಾಡಿದ್ರು ಅವ್ರು ಲೇಔಟ್ ಡೆವಲಪ್ ಮಾಡಿದ್ದಾರೆ. ಅದು ಪ್ರೋಬಬಲಿ ಒಂದ್ 4-5 ವರ್ಷದಲ್ಲಿ ಗೊತ್ತಾಗಿರ್ಬಹುದು. ಆದ್ರೆ ನಿಮ್ ಜಮೀನ್ ಬಂದ್ ಮೂಡ ಮಾಡಿರೋದ್ರಿಂದ ಅದನ್ನ ಹಂಗೆ ತಳ್ತಾ ಇರ್ತಾರೆ. ಎಲ್ಲಿವರೆಗೆ ನೀವು ಬಂದು ಕೇಳಲು ಅಲ್ಲಿವರೆಗೂ ತಳ್ಳಿದ್ದಾರೆ ಅಂತ ನನಗಾದ್ರೂ ಅನ್ಸುತ್ತೆ. ಅಂದ್ರೆ 4-5 ವರ್ಷ ಅಂದ್ರೆ ನಿಮ್ ಅಂದಾಜದೆ 2004-05 ತನಕ ಗೊತ್ತಾಗಿರಲ್ಲ ಮೂಡಾಗೆ ಅಂತ ಹೇಳಿ. ಮತ್ತೊಂದು ಗೊತ್ತಾಗಿದ್ರು ಏನಾಗಿದೆ ಅಂತ ತಪ್ಪು ಮಾಡಿದವನು ಅವನೇ ಮುಂದೆ ಪ್ರಾಧಿಕಾರದಲ್ಲಿ ಇಂಜಿನಿಯರ್ ಯಾರೋ ಇದ್ದಂತವ್ರು ಅಲ್ಲಿ ಹೋಗಿ ಕೆಲಸ ಮಾಡಿಸುವಂತವ್ರು, ಸೂಪರ್ವೈಸ್ ಮಾಡುವಂತವ್ರು ಗೊತ್ತಾದ್ರೂ ತಕ್ಷಣಕ್ಕೆ ಹೋದ್ರೆ ಇದೆಲ್ಲ ಯಾಕೆ ಮಾಡಿದ್ರೆ ನನ್ನ ತಲೆ ಮೇಲೆ ಬರುತ್ತೆ ಅಂತ ಪ್ರೋಬಬಲಿ ಅದನ್ನ ಗೌಪ್ಯವಾಗಿ ಯಾವ ಪ್ರಕರಣ ಬರ್ತೋ ಕಳ್ಳಾಟ ಯಾರು ಒಬ್ಬ ಕಳ್ಳಾಟ ಆಡಿದ್ರೆ ಮಿಕ್ಕ ಅಲ್ಲಿ ಯಾರು ಆಯಕಟ್ಟಿನ ಜಾಗದಲ್ಲಿ ಇದ್ದವ್ರು ಯಾರು ಇದಕ್ಕೆ ರೆಸ್ಪಾನ್ಸಿಬಲ್ ಇಲ್ವಾ? ಯಾರು ಅದನ್ನ ಮಾನಿಟರ್ ಮಾಡೋರು ಇಲ್ವಾ? ಖಂಡಿತ ಇದೆ. ಅವತ್ತು ಅದನ್ನ ಕ್ರಮ ತಗೊಂಡಿದ್ರೆ ಅಲ್ಲಿ ಯಾರ್ಯಾರು ಅದಕ್ಕೆ ಜವಾಬ್ದಾರಿ ಹೊತ್ತರು ಅವ್ರನ್ನೆಲ್ಲರ ಮೇಲೆ ಕ್ರಮ ತಗೊಂಡಿದ್ರೆ ಸರಿನೂ ಆದ್ರೆ ಒಂದಷ್ಟು ಕ್ರಮನಾರು ಆಗೋದು. ಇನ್ ಮುಂದೆ ಈ ರೀತಿ ಸೀರಿಯಸ್ನೆಸ್ ಇಲ್ಲದೆ ಮಾಡಬಾರ್ದು ಅನ್ನೋದಾರು ಎಚ್ಚರಿಕೆ ಬೇರೆಯವ್ರಿಗೆ ಆಗೋದು. ಆಯ್ತು, ಅಲ್ಲಿಗೆ ಒಂದು ತಪ್ಪು ಮೂಡಾದ ಕಡೆಯಿಂದ ಆಯ್ತು. ಕೈ ಬಿಟ್ಟಿದ್ದ ಜಾಗದಲ್ಲೂ ಕೂಡ ಕಣ್ತಪ್ಪಿನಿಂದ ಲೇಔಟ್ ಡೆವಲಪ್ ಮಾಡ್ಬಿಟ್ರು. ಆದ್ರೆ ಮೂಲ ಮಾಲೀಕರ ಹತ್ರನೇ ಇತ್ತು ದೇವರಾಜು, ಅವರು ಅದನ್ನ ಮುಖ್ಯಮಂತ್ರಿಗಳ ಬಾಮ ಇದ್ದಂಗೆ ಮಾಡಿದ್ರು. ಒಂದನೇ ತಪ್ಪು ನೆನ್ಪಿಟ್ಕೊಳ್ಳಿ ವೀಕ್ಷಕರೇ. ಮತ್ತೊಂದು ಪ್ರಶ್ನೆ ಏನಂತಂದ್ರೆ ರಾಜೀವ್ ಸರ್, ಈಗ ಯಾರೋ ಒಬ್ಬ ವ್ಯಕ್ತಿ ತನ್ನ ಬಳಿ ಇರುವ ಭೂಮಿಯನ್ನ ಮತ್ತೊಬ್ಬರಿಗೆ ಮಾರ್ತಾರೆ ಅಂತ ಬಂದಾಗ ಈ ರಿಜಿಸ್ಟ್ರೇಷನ್ ಅಂತ ಮಾಡಿಸ್ತೀವಲ್ಲ, ಆಗ ರಿಜಿಸ್ಟ್ರೇಷನ್ ಮಾಡಿಕೊಡುವ ಅಧಿಕಾರಿಗಳ ಮುಖ್ಯ ಕರ್ತವ್ಯಗಳು ಏನಾಗಿರುತ್ತೆ? ಏನನ್ನೆಲ್ಲ ಮಾನಿಟರ್ ಮಾಡಬೇಕಾಗತ್ತೆ ಅವರು? ಏನಿಲ್ಲ, ಅವರು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ. ದಾಖಲೆಗಳಲ್ಲಿ ಕೃಷಿ ಭೂಮಿ ಏನಿದೆ ಅಂತಿದೆ, ಅನ್ಯಕ್ರಾಂತ ಆದ್ರೆ ಅನ್ಯಕ್ರಾಂತ ಭೂಮಿ ಅಂತ ಇದ್ ಮಾಡ್ತಾರೆ. ಯಾವ್ದು ಲ್ಯಾಂಡ್ ಅಕ್ವಿಷನ್ ಏನಾದ್ರು ಆಗಿದ್ರೆ ಅಕ್ವೈರ್ ಅಂತ ಬಂದು ಎಂಟ್ರಿ ಕೊಟ್ಟಿದ್ರೆ ಅದ್ ಮಾಡಕ್ ಬರೋದಿಲ್ಲ ಅಂತ ಹೇಳ್ತಾರೆ. ಯಾವ್ದಾದ್ರು ಆಧಾರ ಭೋಗ್ಯಗಳಾಗಿದ್ರೆ ಆಧಾರ ಭೋಗ್ಯ ಆಗಿದೆ ಅಂತ ಗಮನಿಸ್ತಾರೆ. ಆ ರೀತಿ ಟೈಟಲ್ ಕ್ಲಾರಿಟಿ ಇದೆ ಅಂತಂದ್ರೆ ಕೊಳ್ಳುವ ವ್ಯಕ್ತಿ ಮತ್ತು ಕೊಡುವ ವ್ಯಕ್ತಿಗಳ ಸಮ್ಮತಿ ಇದೆ ಅವ್ರ ಕುಟುಂಬದವರು ಅಂತಂದ್ರೆ ರಿಜಿಸ್ಟರ್ ಮಾಡ್ತಾರೆ ಅಲ್ವಾ? ಬಟ್ ಈ ದೇವರಾಜು ಅವರಿಂದ ಮುಖ್ಯಮಂತ್ರಿಗಳ ಬಾಮೈದ ಭೂಮಿಯನ್ನ ಖರೀದಿ ಮಾಡೋ ಸಂದರ್ಭದಲ್ಲಿ ಆಲ್ರೆಡಿ ಲೇಔಟ್ ಆಗಿ ಹೋಗಿರುವ ಭೂಮಿ ಇದು ಇಲ್ಲಿ ವ್ಯಾಪಾರ ಆಗ್ತಾ ಇದೆ ಅಂತ ಹೇಳಿ ಅಧಿಕಾರಿಗಳ ಗಮನಕ್ಕೆ ಬರ್ದಲೇ ಇರೋ ರೀತಿಯಲ್ಲಿ ಹೆಂಗ್ ವ್ಯಾಪಾರ ಆಗೋಯ್ತು? ಸಬ್ ರಿಜಿಸ್ಟರ್ ಮಾಡುವವರು ಯಾವುದೇ ಭೂಮಿಗಳನ್ನ ಇನ್ಸ್ಪೆಕ್ಟ್ ಮಾಡುವಂತ ಪದ್ಧತಿ ಯಾವ ರಾಜ್ಯದಲ್ಲೂ ಯಾವ ಕಾನೂನಲ್ಲೂ ಇಲ್ಲ. ಅಂದ್ರೆ ನಾನು ಯಾವ್ದೋ ಒಂದು ಡಾಕ್ಯುಮೆಂಟ್ ತಗೊಂಡು ಹೋಗಿ ಇದು ನನ್ನ ಭೂಮಿ ಸರ್, ಇನ್ನೊಬ್ರು ಯಾರೋ XYZ ರಾಜೀವ್ ಸರ್ ಬಂದಿದ್ದಾರೆ ನನ್ನ ಭೂಮಿ ಖರೀದಿ ಮಾಡಕ್ಕೆ, ನೋಡಿ ಇದು ನನ್ನ ಡಾಕ್ಯುಮೆಂಟ್, ಅವ್ರು ಖರೀದಿ ಮಾಡ್ತಿದ್ದಾರೆ ಅಂದ್ರೆ ಸೈನ್ ಕಳಿಸ್ಬಿಡ್ತಾರೆ. ಅಲ್ಲಲ್ಲ, ಇದು ಬೈಯರ್ ಅಂಡ್ ಸೆಲ್ಲರ್ ಬಿ ಅವೇರ್ ಆಫ್ ದಿ ಥಿಂಗ್ಸ್ ಅನ್ನೋದು ಕಾನೂನು ಇರ್ತಕ್ಕಂಥದ್ದೇ ಹೊರತು ಸಬ್ ರಿಜಿಸ್ಟರ್ 464ಕ್ಕೆ ಯಾರ್ ಓನರ್ ಯಾರ್ ಬೈಯರ್ ಅಂತ ನೋಡೋದಕ್ಕೆ ಅವ್ರ ID ಪ್ರೂಫ್ ಗಳು ನಂಬರ್ ಹಾಕ್ತಾರೆ. ತಪ್ಪಾದ್ರೆ ಸಿವಿಲ್ ಕೋರ್ಟ್ ಇನ್ನೊಂದು ಕೋರ್ಟ್ ಅವ್ರು ಪರಿಹಾರ ಮಾಡ್ಕೋತಾರೆ. ಆಯ್ತು, ಸಬ್ ರಿಜಿಸ್ಟರ್ ಇಲ್ಲ, ಅವ್ರಿಗಿರೋ ಡಾಕ್ಯುಮೆಂಟ್ ಸರಿ ಇದೆ ಅಂತ ಅನ್ಸ್ದಾಗ ನೋಂದಣಿ ಮಾಡಿರ್ತಾರೆ ಅವರು. ಆಯ್ತು.
ಅಲ್ಲಿಗೆ ಈ ತಪ್ಪನ್ನ ಮಾಫಿ ಮಾಡ್ಬಿಡೋಣ. 2005ಕ್ಕೆ ಬರೋಣ. 2005ರಲ್ಲಿ ಮುಖ್ಯಮಂತ್ರಿಗಳ ಬಾಮೈದ್ನ ಹೋಗಿ ನನ್ನ ಹತ್ರ ಕೃಷಿ ಭೂಮಿ ಇದೆ ಸ್ವಾಮಿಗಳೇ, ಇದನ್ನ ನೀವು ಕನ್ವರ್ಟ್ ಮಾಡ್ಕೊಡಿ ಅಂತ ಹೇಳಿ ಅಪ್ಲಿಕೇಶನ್ ಹಾಕಿದಾಗ ಅಲ್ಲಿ ಕೃಷಿ ಭೂಮಿ ಇದೆಯೋ ಅಥವಾ ಬೇರೆ ಏನಾದರೂ ಲೇಔಟ್ ಅಭಿವೃದ್ಧಿ ಆಗಿದೆಯೋ ಇದನ್ನ ಮಾನಿಟರ್ ಮಾಡಬೇಕಾಗಿದ್ದು ಯಾರ ಜವಾಬ್ದಾರಿ? ರೆವಿನ್ಯೂ ಅಥಾರಿಟೀಸ್ಗಳು ಒಂದು ಗ್ರೌಂಡ್ ರಿಪೋರ್ಟ್ ವರದಿ ಕೊಡುವಂತದ್ದು ಇದೆ ಪ್ರಕ್ರಿಯೆ. ಆದ್ರೆ ಡಾಕ್ಯುಮೆಂಟ್ ಅಲ್ಲಿ ಇದು ಕೃಷಿ ಭೂಮಿ ಯಾಕೆ ಅಂತಂದ್ರೆ ಮೂಡ ಅಕ್ವಿಷನ್ ಕೈ ಬಿಟ್ಟಿತ್ತು. ಮೂಡ ಅಕ್ವಿಷನ್ ಕೈ ಬಿಟ್ಟ ಮೇಲೆ ಇವ್ರು ಹಂಚ್ಕೊಂಡಿರ್ಬೋದು, ಅಲ್ಲಿ ಫಿಸಿಕಲ್ ಡೆವಲಪ್ಮೆಂಟ್ ಬಂದಿರಬಹುದು. ಆದ್ರೆ ನೇಚರ್ ಆಫ್ ಡಾಕ್ಯುಮೆಂಟ್ ಅಲ್ಲಿ RTC ಒಳಗೆ ಅದು ಕೃಷಿ ಭೂಮಿಯಾಗಿ ಉಳ್ಕೊಂಡಿದೆ. ಯಾಕಂದ್ರೆ ಅನ್ಯಕ್ರಾಂತ ಆಗಿರಲಿಲ್ಲ. ಅನ್ಯಕ್ರಾಂತ ಪ್ರೊಸೀಜರ್ 2005 ಆಗೋದು. ಪ್ರೊಸೀಜರ್ ಆಗುವಾಗ ಅವು ಡಾಕ್ಯುಮೆಂಟ್ ಬೇಸ್ ಮೇಲೆ ಮಾಡಿರಬಹುದು, ಅದರಿಂದ ಹಂಗಾಗಿದೆ ಅಂತ ನಾನು ಅದ್ರ ಭಾವಿಸ್ತೀನಿ. ನನ್ನ ಹತ್ರ ಒಂದು ಕಾಪಿ ಇದೆ ಸರ್. ಇದರಲ್ಲಿ ಆ ಜಾಗಕ್ಕೆ ಹೋಗಿ ಭೇಟಿಯಾಗಿ ನಾನು ಅಲ್ಲಿ ಗಮನಿಸಿದೆ, ಅಲ್ಲಿ ಯಾವುದೇ ಎಲೆಕ್ಟ್ರಿಕ್ ವೈರ್ ಹೋಗಿಲ್ಲ, ಇತ್ಯಾದಿಗಳನ್ನೆಲ್ಲ ನಾನು ಕಣ್ಣಾರೆ ಕಂಡಿದ್ದೇನೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಹಾಗೆ ತಹಶೀಲ್ದಾರ್ ಹೊರಡಿಸಿರುವ ಪತ್ರ ಇದೆ ನಮ್ಮ ರಿಪಬ್ಲಿಕ್ ಕನ್ನಡದ ಹತ್ರ. ಅಂದ್ರೆ ಅವರಲ್ಲಿ ಹೋಗೇ ಇಲ್ಲ, ಹೋದ್ರೂ ಕೂಡ ಸುಳ್ಳು ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್. ಹೌದು ಇಲ್ಲ ಇಲ್ಲಿ ಏನಾಗಿದೆ ಅಂದ್ರೆ ಆ ಪ್ಲಾನ್ ಅನ್ನ ಮಾಡಿದ ನಂತರ ಅವರಿಗೆ ಲೇಟರ್ ಸ್ಟೇಜ್ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಮಾಡೋ ಹಂತದಲ್ಲಿ ಪ್ರಾಧಿಕಾರದವರಿಗೆ ಪ್ರೊಬಬಲಿ ಇದು ಡಿನೋಟಿಫೈ ಆಗಿದೆ ಅಂತ ಗೊತ್ತಿದೆ. ಒಂದು ಮೇಜರ್ ಪೋರ್ಷನ್ ಆಫ್ ದಿ ಲ್ಯಾಂಡ್ ಅನ್ನ ಅವ್ರು ಹಾಗೆ ಬಿಟ್ಟಿದ್ದಾರೆ. ಅಲ್ಲಿ ಪಾರ್ಕ್ ಮತ್ ಬಿಟ್ಟು ಒಂದಷ್ಟು ಖಾಲಿ ಪ್ರದೇಶನೂ ಬಿಟ್ಟಿದ್ದಾರೆ. ಆ ಖಾಲಿ ಪ್ರದೇಶವನ್ನ ನೋಡಿ ಕೊಟ್ಟಿರ್ಬೋದು ಏನೋ ನನಗೆ. ಹಂಗ್ ಮಾಡ್ಲಿಕ್ಕೆ ಸಾಧ್ಯನಾ? ಈಗ ಹೋಗಿರೋದು 3.6 ಎಕರೆ ಭೂಮಿ ಬಗ್ಗೆ, ಅದನ್ನ ಕನ್ವರ್ಷನ್ ಮಾಡೋ ಬಗ್ಗೆ. ಇಲ್ಲ ನಾನು ಅದ್ರಲ್ಲಿ ಕಾಲ್ ಗುಂಟೆ ಮಾತ್ರ ನೋಡ್ಕೊಂಡ್ ಬರ್ತೀನಿ, ಮಿಕ್ಕಿದ್ದೆಲ್ಲ ನೋಡೋಲ್ಲ, ನಾನು ಕಾಲ್ ಗುಂಟೆ ನೋಡ್ಬಿಟ್ಟು ಸೈನ್ ಹಾಕ್ತೀನಿ. ಯಾವ ನಿಯಮ? ನಾವು ಗಮನಿಸಬೇಕಾದಂತ ಅಂಶ ಏನಂತಂದ್ರೆ ಅಲ್ಲಿ ವರದಿ ಗ್ರೌಂಡ್ ಅಲ್ಲಿ ಹೋಗಿ ಸ್ಪಾಟ್ ಹೋಗಿ ವರದಿ ಕೊಡುವಂತವ್ರು VA ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಮ್ಯಾಕ್ಸಿಮಮ್ ಅಂದ್ರೆ ತಹಸೀಲ್ದಾರ್ ಇರ್ತಾರೆ ಹೊರತು DC ಅವ್ರು ಯಾರು ಸ್ಥಳ, ಯಾಕಂದ್ರೆ ನೂರಾರು ಪ್ರಕರಣಗಳು ದೈನಂದಿಕವಾಗಿ ಅಲಿನೇಷನ್ ಬರ್ತವೆ. ಹಾಗಾಗಿ ತಹಸೀಲ್ದಾರ್ ತಪ್ಪು ಮಾಡಿದ್ದಾರೆ. ಅಲ್ಲ, ನನಗೆ ಅವತ್ತೇನಿತ್ತು ನನಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ನಾನು ಸ್ಪಷ್ಟ ಮಾಡಕ್ಕಾಗಲ್ಲ. ಬಟ್ ಒಂದೇನಂದ್ರೆ ಪ್ರೊಸೀಜರ್ ಇರತಕ್ಕಂಥದ್ದು ಈ ರೀತಿ ಇದೆ. ಡಾಕ್ಯುಮೆಂಟ್ ಪ್ರಕಾರ ನಾವು ಗಮನಿಸಿದಾಗ ನಾನು ಆ ಜಾಗಕ್ಕೆ ಹೋಗಿದ್ದೆ, ನಾನು ನೋಡಿದ್ದೀನಿ, ಇವರು ಕನ್ವರ್ಷನ್ ಅಪ್ಲೈ ಮಾಡಿದ್ದಾರೆ, ಅಲ್ಲಿ ಎಲೆಕ್ಟ್ರಿಕ್ ವೈರ್ಗಳು ಹಾದು ಹೋಗಿಲ್ಲ, ಇತ್ಯಾದಿ. ಇದು ಪರಿವರ್ತನೆಗೆ ಯೋಗ್ಯವಾದ ಭೂಮಿ ಅಂತ ಹೇಳಿ ಸೀಲು ಸಹಿ ಹಾಕಿರುವ ತಹಶೀಲ್ದಾರ್ ತಪ್ಪು ಮಾಡಿದ್ದಾರೆ ಇಲ್ಲ? ಎಸ್ ಆರ್ ನೋ? ರೂಲ್ಸ್ ಪ್ರಕಾರ ಇದೊಂದು ಪ್ರಕರಣ ಅಲ್ಲ. ನಾನೇನ್ ಹೇಳ್ತಿರೋದ್ರಿಂದ ಬೈ ನೇಚರ್ ಆಫ್ ದಿ ಡಾಕ್ಯುಮೆಂಟ್ ಅದು ಕೃಷಿ ದಾಖಲೆ ಇದ್ದಿದ್ರಿಂದ ಕನ್ವರ್ಷನ್ಗೆ ಬಂದಿರೋದ್ರಿಂದ ಇಲ್ಲಿ ಅನಧಿಕೃತವಾಗೋ ಎಲ್ಲ ಓವರ್ ಎನ್ಕ್ರೋಚ್ಮೆಂಟ್ ಪ್ರಾಧಿಕಾರದವರು ಇಲ್ಲಿ ಬರ್ದಿದ್ದಾರೆ. ಮಾಲೀಕರದ್ದು ಸ್ಟೇಟಸ್ ಆಫ್ ಲ್ಯಾಂಡ್ ಕೃಷಿ ಇರೋದ್ರಿಂದ ಅದು ವಸತಿ ಎತ್ತರಕ್ಕೆ ಕೇಳಿರೋದ್ರಿಂದ ಅದಕ್ಕೆ ಕೊಡಬೇಕು ಅಂತ ರೆಕಮೆಂಡ್ ಮಾಡ್ಬೇಕಿತ್ತು. ಮೇಲ್ಗಡೆ DC ಅವರು ಏನ್ ಬೇಕೋ ಮಾಡೋರು ಇದ್ರು, ಅವರು ತೀರ್ಮಾನ ಮಾಡೋರು ಇದ್ರು. ಅದು ಆ ರೀತಿ ಯಾವ ರೀತಿ ಮಾಡಿದೆ ಅಂತ ನನ್ಗೆ ಗೊತ್ತಿಲ್ಲದ ವಿಚಾರ ಆಗಿದೆ. ತಪ್ಪಾಗಿದೆ, ರೂಲ್ಸ್ ನ ಫಾಲೋ ಮಾಡಿಲ್ಲ. ರೂಲ್ಸ್ ಗೆ ಹೋಗಿದ್ದಾರೆ. ಅದು ಕನ್ಕ್ಲೂಷನ್ ಅನ್ನ ರಿಪೋರ್ಟ್ ಬರೆಯುವಂತ ಗ್ರೌಂಡ್ ಅಲ್ಲಿ ನೀವ್ ಹೇಳೋದ್ ರೀತಿ ಆಗಿದ್ರೆ ಅಲ್ಲಿ ಇದು ಭೂಮಿ ಮಾಲೀಕತ್ವ ಇವರು ಲ್ಯಾಂಡ್ ಲಾರ್ಡ್ ಭೂಮಿ ಮಾಲೀಕ ಹತ್ರನೇ ಇದ್ರು ಕೂಡ ಪ್ರಾಧಿಕಾರವರು ಎನ್ಕ್ರೋಚ್ ಆಗಿ ಇದ್ರಲ್ಲಿ ಲೇಔಟ್ ಮಾಡಿದ್ದಾರೆ ಅನ್ನುವಂತ ವಾಸ್ತವಾಂಶ ಬರೆದು ಅದು ಕೃಷಿ ನೇಚರ್ಲಿ RTC ಎಲ್ಲ ಇರೋದ್ರಿಂದ ಅನ್ಯಕ್ರಾಂತಕ್ಕೆ ಅಪ್ಲಿಕೇಶನ್ ಆಗಿರೋದ್ರಿಂದ ಅದಕ್ಕೆ ಸೂಕ್ತ ನಿರ್ಣಯ ತಗೊಳ್ಳೋದು DC ಗೆ ರೆಕಮೆಂಡ್ ಮಾಡಬಹುದಿತ್ತು. ತಪ್ಪಾಗಿದೆ, ನೀವು ಅದನ್ನ ಡೈರೆಕ್ಟ್ ಆಗಿ ಹೇಳ್ತಿಲ್ಲ. ನೀವೇ ತಪ್ಪಿನ ಸಂಖ್ಯೆ 2 ನಮ್ಮ ಹತ್ರ ದಾಖಲೆ ಇದೆ, ತಹಶೀಲ್ದಾರ್ ಸೀಲು ಸಹಿ ಹಾಕಿರೋದಿದೆ, ನಾನು ಅಲ್ಲೇ ಹೋಗಿದ್ದೀನಿ ಅಂತ ಹೇಳಿರೋದಿದೆ. ರಾಜೀವ್ ಸರ್, ಐ ಕ್ಯಾನ್ ಅಗ್ರಿ. ನಿಮಗೆ ಅದನ್ನ ಓಪನ್ ಆಗಿ ಹೇಳಲಿಕ್ಕೆ ಕಷ್ಟ ಆಗುತ್ತೇನೋ, ಬಟ್ ವೀಕ್ಷಕರಿಗೆ ಇಲ್ಲ ನಾನೇನ್ ಹೇಳ್ತಿರೋದಂದ್ರೆ ಯಾವುದೇ ರೆವಿನ್ಯೂ ಅಧಿಕಾರಿ ನಂದು ಲ್ಯಾಂಡ್ ಸ್ಟೇಟಸ್ ರೆವಿನ್ಯೂ ಇದ್ದು ಕೃಷಿಲಿದ್ದಾಗ ನಾನು ಅನ್ಯಕರ ಅಂತ ಕೇಳಿದ್ದಾಗ ಡಿನೇ ಮಾಡೋಕೆ ಕಾರಣಗಳು ಬೇಕು ಅವ್ರಿಗೆ. ಇಲ್ಲ ಇವ್ರು ಯಾರೋ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ, ಬೇರೆಯವ್ರ ಮನೆ ಕಟ್ಕೊಂಡಿರೋ ಕಾರಣಕ್ಕೆ ನಿಮ್ ಕೃಷಿ ಭೂಮಿನ ಅನ್ಯಕರ ಅಂತ ಮಾಡಲ್ಲ ಅಂತ ಹೇಳಕ್ ಬರೋದಿಲ್ಲ ಅವರು. ಮೂಡಾದವ್ರು ಡಿನೋಟಿಫೈ ಮಾಡಿದ್ರು ಕೂಡ ಲೇಔಟ್ ಮಾಡ್ಬಿಟ್ಟಿದ್ದಾರೆ ಸರ್, ಇಲ್ಲೇನೋ ತಪ್ಪಾಗಿದೆ, ಇದನ್ನ ಹೇಳಕ್ಕೂ ಇಲ್ವಾ ಸರ್? ಇದನ್ನು ಹೇಳಂಗಿಲ್ವಾ? ನಾ ಹೇಳ್ದಲ್ಲ, ಅವ್ರ ಅಕಸ್ಮಾತ್ ಹೇಳಿದವರು ಕೋರ್ಟ್ ಹೇಳುದು ಏನಂತ ಡೈರೆಕ್ಷನ್ ಕೊಟ್ಟು ರಾಜೀವ್ ಸರ್ ಯು ಕಾಂಟ್ ಎಸ್ಕೇಪ್ ಲೈಕ್ ದಿಸ್. ಅವ್ರು ಹೇಳ್ದೆ ಹೋದ್ರು ಕೋರ್ಟ್ ಯಾಕೆ? ಅವ್ರು ಹೇಳಬೇಕು ಅಂದ್ರೆ ತಹಶೀಲ್ದಾರ್ ಅಲ್ಲಿಗೆ ಹೋಗಿ ಇನ್ಸ್ಪೆಕ್ಟ್ ಮಾಡಿ ಅನ್ನೋದು ರೂಲ್ಸ್ ಅಲ್ವಾ? ತಹಶೀಲ್ದಾರ್ ಅವರು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಗ್ರೌಂಡ್ ಹೋಗಿ ಇನ್ಸ್ಪೆಕ್ಟ್ ಮಾಡ್ಬೇಕು ಅನ್ನೋದು ರೂಲ್ಸ್ ಅಲ್ವಾ? ಕೋರ್ಟ್ ಆಮೇಲೆ ನೀವು ಯಾವ್ದೋ ನಿಮ್ ಖಾಸಗಿ ಜಮೀನ್ ಮೇಲೆ ಲೇಔಟ್ ಮಾಡ್ಬೇಕಾದ್ರೆ ಏನೇನ್ ಮಾಡ್ತೀರಿ? ಅಲಿನೇಷನ್ ಮಾಡ್ತೀರಿ,
ಪ್ಲಾನ್ ಅಪ್ರೂವಲ್ ಮಾಡ್ತೀರಿ, ವರ್ಕ್ ಆರ್ಡರ್ ತಗೋತೀರಿ, ವಿವಿಧ ಇಲಾಖೆಗಳಿಂದ ಪರ್ಮಿಷನ್ ತಗೋತೀರಿ. ಮೂಡಾದವರು ಡಿನೋಟಿಫೈಡ್ ಲ್ಯಾಂಡ್ ಮೇಲೆ ಮಾಡಿದಾರಲ್ವಾ, ಅದಕ್ಕೆ ಆ ಕಾನೂನು ಉಲ್ಲಂಘನೆ ತಾನೇ ಅದು. ಉಲ್ಲಂಘನೆ ಮೇಲೆ ಉಲ್ಲಂಘನೆ ಸರ್, ಅದು ಉಲ್ಲಂಘನೆ ಮೇಲೆ ಉಲ್ಲಂಘನೆ. ಎನಿವೆ ಮತ್ತೆ ವಾಪಸ್ ಬರೋಣ ಸನ್ನಿವೇಶದಲ್ಲಿ ಇದನ್ನ ಅದು ಮುಖ್ಯಮಂತ್ರಿಗಳು ಇವತ್ತಿದ್ದಾರೆ, ಅವ್ರ ಮನೆಯವ್ರದ್ದು ಕಾರಣಕ್ಕಾಗಿ ಈ ಪ್ರಕರಣಗಳನ್ನ ಇಷ್ಟು ಎಕ್ಸಾಜರೇಟ್ ಆಗ್ತಿದೆ ಹೊರತು ನಾನು ಇನ್ನೂ ಅಲ್ಲಿಗೆ ಬಂದೇ ಇಲ್ಲ. ಐ ಆಮ್ ಸ್ಪೀಕಿಂಗ್ ಆನ್ ದ ಗ್ರೌಂಡ್ಸ್ ಆಫ್ ಡಾಕ್ಯುಮೆಂಟ್ಸ್ ಐ ಹ್ಯಾವ್. RTI ನಿಂದ ಪಡೆದುಕೊಂಡಿರೋ ಡಾಕ್ಯುಮೆಂಟ್ಸ್ ಮೇಲೆ ಮಾತಾಡ್ತಿದ್ದೀನಿ. ಎನಿವೆ ಈ ಪ್ರಶ್ನೆಗೆ ಉತ್ತರ ಆಯ್ತು ಸರ್. ಅಲ್ಲಿ ಕೃಷಿ ಭೂಮಿ ಇತ್ತೋ ಅಥವಾ ಮೂಡಾದಿಂದ ಅಭಿವೃದ್ಧಿ ಆಗಿದ ಲೇಔಟ್ ಇತ್ತೋ, ಅದನ್ನ ಕಣ್ತಪ್ಪಿನಿಂದಾನೋ ಅಥವಾ ರೂಲ್ಸ್ ಫಾಲೋ ಮಾಡ್ದಲ್ಲೇನೋ ತಹಶೀಲ್ದಾರ್ ಸೀಲ್ ಹಾಕೊಟ್ರು, ಅದನ್ನ ಕೃಷಿ ಭೂಮಿಯನ್ನ ಕನ್ವರ್ಟ್ ಮಾಡ್ಕೊಟ್ಬಿಟ್ರು, ಬಿಡೋಣ. ಅಲ್ಲಿ ವೀಕ್ಷಕರಿಗೆ ಅರ್ಥ ಆಗಿದೆ ಏನಾಗಿರಬಹುದು ಅಂತ ಹೇಳಿ. ನನ್ ಮತ್ತೊಂದು ಪ್ರಶ್ನೆ ಸರ್, ದೇವರಾಜು ಅವರ ಹೆಸರಲ್ಲಿದ್ದ ಭೂಮಿಯನ್ನ ಕಣ್ತಪ್ಪಿನಿಂದ ನೋಟಿಫೈ ಮಾಡಿ ಅದನ್ನ ಲೇಔಟ್ ಮಾಡಿಬಿಟ್ಟಿದ್ದಾರೆ. ಬಟ್ ದೇವರಾಜು ಅವರಿಗೆ ಬದುಕೋಕಿದ್ದಿದ್ದು ಅದೊಂದೇ ಕೃಷಿ ಭೂಮಿ, ಹಂಗಾಗಿ ಅದನ್ನ ವಾಪಸ್ ಕೊಡಿ ಅಂತ ಹೇಳಿ ದೇವರಾಜು ಅವರು ಅಪ್ಲೈ ಮಾಡುವ ಡಿನೋಟಿಫಿಕೇಶನ್ ವಿಚಾರವನ್ನ ನಿಂಗಾ ಉರ್ಫ್ ಜವರ 68ರಲ್ಲೇ ತೀರ್ಕೊಂಡಿರುವ ನಿಂಗಾ ಉರ್ಫ್ ಜವರ ಅವರ ಹೆಸರಿಗೆ ಹೆಂಗೆ ಡಿನೋಟಿಫಿಕೇಶನ್ ತೀರ್ಕೊಂಡಿರೋದು ತಪ್ಪು ಮಾಹಿತಿ ಬೇಡಿ. ನಿಂಗಾ ಉರ್ಫ್ ಜವರ ತೀರ್ಕೊಂಡಿರ್ತಕ್ಕಂಥದ್ದು 92, 93ರಲ್ಲಿ. ಅವಾಗ್ಲೇ ಅನ್ಕೊಳ್ಳೋಣ 97, 98ರಲ್ಲಿ ಡಿನೋಟಿಫಿಕೇಶನ್ ಆಗಿರೋದು. 5 ವರ್ಷ ಆದ್ಮೇಲೆ ಡಿನೋಟಿಫಿಕೇಶನ್ ಆಗಿರೋದು, 5 ವರ್ಷ ಆದ್ಮೇಲೆ. ಹೌದು, ಹಿಂಗೊಂದು ನಿಯಮ ಇದೆಯಾ? ನೆಕ್ಸ್ಟ್ ಜನರೇಷನ್ ನೆಕ್ಸ್ಟ್ ಅಪ್ಪಂದು ಮಗಗೆ ಮತ್ತೆ ಇರುತ್ತೆ, ಮಗ ಡಿನೋಟಿಫಿಕೇಶನ್ ಅಪ್ಲಿಕೇಶನ್ ಕೊಟ್ಟಿಯಾನೆ, ಅದ್ರ ಮೇಲೆ ಸರ್ಕಾರ ಕ್ರಮ ತಗೊಂಡಿದೆ. ಅವತ್ತು ಏನ್ ಕಮಿಟಿ ಇತ್ತು, ಏನೇನ್ ಕಾನೂನು ಇತ್ತು, ಅದ್ರ ಮೇಲೆ ತಗೊಂಡಿದ್ದಾರೆ ಅವರು. ಭೂಮಿಯ ಮಾಲೀಕರು ದೇವರಾಜ್ ಅವರು, ಡಿನೋಟಿಫಿಕೇಶನ್ ಆಗೋದು ಅವ್ರ ತಂದೆ ಲೇಟ್ ನಿಂಗಾ ಅಲಿಯಾಸ್ ಜವರ ಅವರ ಹೆಸರಲ್ಲಿ. ಪ್ರಿಲಿಮಿನರಿ ನೋಟಿಫಿಕೇಶನ್ ನಿಂಗಾ ಉರ್ಫ್ ಜವರ ಅಂತ ಆಗಿದೆ, 6-1 ಮುಂದುವರೆದು ನಿಂಗಾ ಉರ್ಫ್ ಜವರ ಅಂತ ಆಗಿದೆ. ಹಾಗಾಗಿ ಡಿನೋಟಿಫಿಕೇಶನ್ ಮೂಲ ಡಾಕ್ಯುಮೆಂಟೇಶನ್ ನಿಂಗಾ ಉರ್ಫ್ ಜವರ ಅಂತ ಇದ್ದ ಕಾರಣಕ್ಕಾಗಿ ದೇವರಾಜ್ ಅವರೇ ಅಪ್ಲಿಕೇಶನ್ ಕೊಟ್ಟರು, ನಿಂಗಾ ಉರ್ಫ್ ಜವರನ ಡಿನೋಟಿಫೈ ಮಾಡಿದ್ದಾರೆ ಅವರು. ಸೊ ಹಿಂಗೂ ಒಂದು ಆಪ್ಷನ್ ಇದೆ ಮೂಡಾದಲ್ಲಿ. ಅಂದ್ರೆ ನಿಂಗಾ ಉರ್ಫ್ ಜವರ ಇಟ್ಕೊಂಡು ಅಲ್ಲ, 4-1 ನಿಂಗಾ ಉರ್ಫ್ ಜವರ ಅಂತ ಗವರ್ಮೆಂಟ್ ಡಾಕ್ಯುಮೆಂಟ್ ಇಟ್ಕೊಂಡು 6-1 ಇಟ್ಕೊಂಡು ಡಿನೋಟಿಫಿಕೇಶನ್ ಮಾಡುವಾಗ ಪುನಃ ರೆವಿನ್ಯೂ ಡಾಕ್ಯುಮೆಂಟ್ ಅನ್ನು ರೆಕಾರ್ಡ್ ಮಾಡಿ ಮಾಡ್ಬೇಕಿತ್ತು. ನೀವ್ ಹೇಳ್ಬೋದೇ ಹೊರತು ಅದೇ ಕುಟುಂಬಕ್ಕೆ ಸೇರಿದಂತ ಅವರ ಮಕ್ಕಳೇ ಕೇಳಿರೋದ್ರಿಂದ ಅದನ್ನ ತಗೊಳ್ಳುವಾಗ 4161 ಬೇಸ್ಲಿ ಏನ್ ಡಾಕ್ಯುಮೆಂಟ್ ಇರ್ತೋ ಡಿನೋಟಿಫಿಕೇಶನ್ ಸರ್ವೆ ನಂಬರ್ ಮೇಲೆ ಆಗೋದೇ ಹೊರತು ವ್ಯಕ್ತಿಗಲ್ಲ. ಆ ಸರ್ವೆ ನಂಬರ್ ಡಿನೋಟಿಫೈ ಆಗಿರ್ತಕ್ಕಂಥದ್ದು ಎಕ್ಸ್ಟೆಂಟ್ ಟು ಸರ್ವೆ ನಂಬರ್ ಆಗಿದೆಯೇ ಹೊರತು ಅದ್ರ ಮಧ್ಯದಲ್ಲಿ ಇನ್ನೂ 15 ಜನ ಓನರ್ ಇದೆಯಾ ಇಲ್ವಾ ಅನ್ನೋ ಸೆಕೆಂಡ್ ಪಾರ್ಟ್ ಅದು. ಸೊ ಡಿನೋಟಿಫಿಕೇಶನ್ ಆದ ಕ್ರಮದಲ್ಲಂತೂ ಏನು ತಪ್ಪಿಲ್ಲ, ಅಲ್ಲೇನು ತಪ್ಪಾಗಿಲ್ಲ ಅಂತ ಹೇಳಿ ನಿಮ್ ಕ್ಲಾರಿಫಿಕೇಶನ್. ಇದು ಸರ್ವೆ ನಂಬರ್ ಡಿನೋಟಿಫೈ ಆಗಿರೋದು, ಎಕ್ಸ್ಟೆಂಟ್ ಡಿನೋಟಿಫೈ ಆಗಿರೋದು. ಸರಿ, ಆಯ್ತು. ಈಗ ಮುಖ್ಯಮಂತ್ರಿಗಳ ಬಾಮೈದ್ನ ಖರೀದಿ ಮಾಡ್ತಾರೆ, ಅದನ್ನ ಯಾರ್ದೋ ಕಣ್ತಪ್ಪಿನಿಂದ ಕೃಷಿ ಭೂಮಿ ಅಲ್ಲಿ ಆಲ್ರೆಡಿ ಲೇಔಟ್ ಇರೋದನ್ನ ಕೃಷಿ ಭೂಮಿ ಅಂತ ಹೇಳಿ ಅದನ್ನ ಮತ್ತೆ ಕನ್ವರ್ಷನ್ ಹಾಕ್ಸ್ಕೊಂತಾರೆ, ಎಲ್ಲ ಆಯ್ತು. ಪಾರ್ವತಿ ಅವ್ರಿಗೆ 2010ರಲ್ಲಿ ದಾನ ಕೂಡ ಮಾಡ್ತಾರೆ. ಆ ದಾನ ಪತ್ರ ಇವೆಲ್ಲ ಎಕ್ಸ್ಚೇಂಜ್ ಆಗೋ ಸಂದರ್ಭದಲ್ಲೂ ಕೂಡ ಯಾರಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಹೋಗಿ ಯಾವ ಭೂಮಿ ದಾನ ಆಗ್ತಾ ಇರೋದು, ಅಲ್ಲಿ ಕೃಷಿ ಭೂಮಿ ಇದೆಯೋ, ಕಣ್ತಪ್ಪಿನಿಂದ ಮೂಡ ಮಾಡಿರೋ ಲೇಔಟ್ ಇದೆಯೋ, ಇದನ್ನ ನೋಡ್ಬೇಕು, ಅದನ್ನ ಇನ್ಸ್ಪೆಕ್ಟ್ ಮಾಡ್ಬೇಕು ಅನ್ನೋದೇನಾದ್ರೂ ರೂಲ್ಸ್ ಇದೆಯಾ? ಅದು ಇಲ್ವಾ ಸರ್? ನನ್ ಸಬ್ ರಿಜಿಸ್ಟರ್ ಆಫೀಸು ಯಾವುದೇ ರೆವಿನ್ಯೂ ಡಾಕ್ಯುಮೆಂಟ್ ಅನ್ನ ನಾವೇನ್ ಪ್ರೊಡ್ಯೂಸ್ ಮಾಡ್ತೀವೋ ಅದ್ರ ಮೇಲೆ ನೋಂದಣಿ ಮಾಡೋದ್ ಬಿಟ್ರೆ ಅವ್ರು ಹೋಗಿ ಪ್ರತಿ ಭೂಮಿಯನ್ನ ಇನ್ಸ್ಪೆಕ್ಟ್ ಮಾಡ್ಕೊಂಡ್ಬಂದು ಅದು ಯಾವ ನೇಚರ್ ಇದೆ, ಅಲ್ಲಿ ಏನಾಗಿದೆ, ಅಲ್ಲಿ ಏನ್ ಡೆವಲಪ್ ಆಗಿಲ್ಲ ಅನ್ನೋದ್ರ ಮೇಲೆ ಮಾಡುವಂತ ಕ್ರಮ ಇಲ್ಲ. ಸಾಮಾನ್ಯ ಜನರ ವಿಚಾರದಲ್ಲೂ ಹಿಂಗೆ ಆಗುತ್ತೆ. RTC ಒಳಗೆ ಯಾರಿದ್ದಾರೆ, ಸಾಮಾನ್ಯ ಜನರ ವಿಚಾರದಲ್ಲೂ ಹಿಂಗೆ ಆಗುತ್ತಾ ಅಥವಾ ಮುಖ್ಯಮಂತ್ರಿಗಳ ಪತ್ನಿ ಈಸಿ ಆಗಾಯ್ತಾ? ದಿನನಿತ್ಯ ನೂರಾರು ನೋಂದಣಿಗಳಾಗ್ತವೆ, ಎಲ್ಲ ನೋಂದಣಿಗಳು ಇದೇ ಕ್ರಮದಲ್ಲಾಗೋದು, ಬೇರೆ ಇನ್ಯಾವ ಕ್ರಮನೂ ಇಲ್ಲ. ಇನ್ನೊಂದು ಪತ್ರ, ಇದು ಮುಖ್ಯಮಂತ್ರಿಗಳ ಪತ್ನಿ ಅವರು ಯಾರಿಗೆ ಜಿಲ್ಲಾಧಿಕಾರಿಗಳು ಹಾಗೆ ಅಧ್ಯಕ್ಷರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬರೆದಿರೋ ಪತ್ರ. ಈ ಪತ್ರದಲ್ಲಿ ಹೇಳ್ತಾರೆ 2001ರಲ್ಲಿ ಸದರಿ ಬಡಾವಣೆಯಲ್ಲಿ ನಿವೇಶನ ಹಂಚಿಕೆ ಮಾಡಲಾಗಿರುತ್ತೆ. ಎಷ್ಟನೇ ಇಸ್ವಿಲಿ ಸರ್? 2001ನೇ ಇಸ್ವಿಯಲ್ಲಿ ಅವರೇ ಬರೆದಿರೋ ಪ್ರಕಾರ. ಆದ್ರೆ 2001ನೇ ಇಸ್ವಿಯಲ್ಲೇನೆ ಆಲ್ರೆಡಿ ಲೇಔಟ್ ಆಗಿರುವ ಜಾಗವನ್ನ ತಮ್ಮ ಸಹೋದರ ಖರೀದಿ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ತಪ್ಪಾಗಿದೆ. ಇನ್ ಖರೀದಿ ಮಾಡಿದ ಮೇಲೂ ಕೂಡ ಅದನ್ನ ಕೃಷಿ ಭೂಮಿ ಅಂತ ಹೇಳಿ ಅವ್ರು ಹೋಗ್ಬಿಟ್ಟು ಕನ್ವರ್ಷನ್ ಮಾಡಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ಅಲ್ಲೂ ತಪ್ಪಾಗಿದೆ. ಸ್ಟಿಲ್ ನಾನು ಇದಕ್ಕೆ ಪರಿಹಾರ ಕೇಳ್ತಿದ್ದೀನಿ. ಇಲ್ಲಿ ಏನೋ ಈ ದಾಖಲಾತಿಗಳಲ್ಲಿ ಏನೋ ಗೊಂದಲ ಇದೆ ಅನ್ನೋ ಅನುಮಾನ. ಕಾಂಪನ್ಸೇಷನ್ ಕೇಳೋಕ್ ಮುಂಚೆ ಮುಖ್ಯಮಂತ್ರಿಗಳ ಪತ್ನಿಗೆ ಬರಬಾರ್ದಾ ಅನುಮಾನ? ನಾನು ನಿಮ್ಮನ್ನ ಮೂಡ ಅಧ್ಯಕ್ಷರಾಗಿ ಕೇಳ್ತಿಲ್ಲ, ಈ ದಾಖಲೆಗಳ ವಿಚಾರದಲ್ಲಿ ಸ್ವಲ್ಪ ತಿಳುವಳಿಕೆ ಇರೋ ವ್ಯಕ್ತಿ ಅನ್ನೋ ಕಾರಣ ಕೇಳ್ತಾ ಇದ್ದೀನಿ. ನನಗೆ ನಾನೇನ್ ಹೇಳೋದು ಅಂತಂದ್ರೆ, ಪಾರ್ವತಿ ತಾಯಿ ಒಂದು ಗೃಹಿಣಿ, ಕುಟುಂಬದಲ್ಲಿ ಮನೆ ಒಳಗಡೆ ಹೆಚ್ಚು ಇರ್ತಕ್ಕಂಥವ್ರು,
ಹೊರಗಡೆ ಪ್ರಪಂಚದಲ್ಲಿ ಹೆಚ್ಚು ಓಡಾಡಿಲ್ದಂತವ್ರು. ಅವ್ರ ಅಣ್ಣ ಒಂದು ಜಮೀನ ತಂದೆ ಮನೆಯವರಾಗಿ ಅದನ್ನ ಕುಂಕುಮಕ್ ದಾನ ಕೊಡ್ತೀವಿ ಅಂತ ಹೇಳಿದಾಗ ಈ ಭೂಮಿ ಏನೇನಾಗಿದೆ, ಇದ್ರ ಎಲ್ಲ ಹಿಂಗಿದ್ಯಾ ಹಂಗಿದ್ಯಾ ನೋಡುವಷ್ಟು ವ್ಯವಹಾರದಲ್ಲಿ ಇದ್ದಂತವ್ರ ಪಾರ್ವತಿಯವರು. ಹಾಗೇನಿಲ್ಲ, ಬಂದು ತನ್ನ ತಂದೆ ಮನೆಯಿಂದ ಮುಖ್ಯಮಂತ್ರಿಗಳ ಪತ್ನಿ, ಆಗ ಉಪಮುಖ್ಯಮಂತ್ರಿಗಳಾಗಿದ್ದವರ ಪತ್ನಿ, ವಿರೋಧ ಪಕ್ಷದ ನಾಯಕರಾಗಿದ್ದ ಅಂದ್ರೆ ನೀವೇನ್ ಹೇಳ್ತಿದ್ರಿ? ಅವ್ರಿಗೆ ವ್ಯವಹಾರದ ಬಗ್ಗೆ ಜ್ಞಾನ ಕಡಿಮೆ ಅಂತ ಹೇಳ್ತಿದ್ದೀರಾ ರಾಜೀವ್ ಸರ್? ಇಲ್ಲ, ಹಂಗಲ್ಲ. ಈ ರೀತಿ ವ್ಯವಹಾರ, ಭೂಮಿ ವ್ಯವಹಾರಗಳು, ದಾಖಲೆಗಳು ಅವ್ರ ಪಾಪ ಗೊತ್ತಿರ್ಬೇಕು ಅಂತೇನಿಲ್ಲ. ಅವರು ಮುಖ್ಯಮಂತ್ರಿಗಳು ಅವರ ದೈನಂದಿಕವಾದಂತ ರಾಜಕಾರಣದ ಬಿಸಿಲಿದ್ದಾಗ ಅವರು ಗಮನಿಸುವಂತ ನೇಚರ್ ಇದ್ದವರಲ್ಲ. ಅವ್ರು ಯಾವುದೇ ಭೂಮಿ ವ್ಯವಹಾರದಲ್ಲಿ ಹೆಚ್ಚು ತೊಡ್ಕೊಂಡಿದ್ದವರಲ್ಲ. ತಂದೆ ಮನೆಯವರು ಕೊಟ್ಟಾಗ ಇದೇನಾಗಿದೆ ಅಂತ ಅಷ್ಟು ಸೂಕ್ಷ್ಮವಾಗಿ ಪಾರದರ್ಶಕವಾಗಿ ಅವರು ಗಮನಿಸಬೇಕು ಅನ್ನೋದೆಲ್ಲ ತಂದೆ ಮನೆ ದಾನ ಬಂದಿತ್ತು. ನಾಳೆ ಬಾಗಲಕೋಟೆಯಲ್ಲಿರೋ ಯಾರೋ ಒಬ್ಬ ಅಮಾಯಕ ಗೃಹಿಣಿ, ಅವರು ಪಾಪ ಅಕ್ಷರಾಭ್ಯಾಸ ಇಲ್ಲ, ಆಚೆ ವ್ಯವಹಾರ ಗೊತ್ತಿಲ್ಲ, ಅವರು ಕೂಡ ಹಿಂಗೇನೆ ನನ್ನ ತಂದೆಯಿಂದ ಬಂತಪ್ಪ ಜಾಗ, ಅದು ಏನೇನೋ ಆಗೋಗಿದೆ ಹಿಂದೆ ನನಗೆ ಗೊತ್ತಿಲ್ಲ, ಬಟ್ ನನಗೆ ಕಾಂಪನ್ಸೇಷನ್ ಬೇಕು ಅಂದ್ರೆ ಹಿಂಗೆ ನೋಡುತ್ತಾ ಸರ್ ಪ್ರಾಧಿಕಾರಗಳು? ಹಿಂಗೆ ನೋಡುತ್ತಾ ಸರ್? ಇಲ್ಲಿ ಭೂಮಿಯ ಓನರ್ಶಿಪ್ ಬಗ್ಗೆ ನೋ ಡಿಸ್ಪ್ಯೂಟ್, ಓನರ್ಶಿಪ್ ಕ್ಲಾರಿಟಿ ಬಂದಿದೆ. ಯಾಕೆಂದ್ರೆ ನಿಂಗ ಅವ್ರ ದೇವರಾಜಿಂದ ಅವ್ರ ಮಗ ದೇವರಾಜ್ ಬಂದಿದೆ, ದೇವರಾಜಿಂದ ಮಲ್ಲಿಕಾರ್ಜುನ ಸ್ವಾಮಿಗೆ ಬಂದಿದೆ, ಮಲ್ಲಿಕಾರ್ಜುನ ದಾನದಲ್ಲಿ ಬಂದಿರೋದ್ರಿಂದ ಓನರ್ಶಿಪ್ ನೀವು ಡಿಸ್ಪ್ಯೂಟ್ ಮಾಡುವಂತದ್ದು ಯಾವುದೇ ಅವಕಾಶ ಇಲ್ಲ. ಓನರ್ಶಿಪ್ ಕ್ಲಾರಿಟಿ ಇದ್ದಾಗ, ಪರಿಹಾರ ಕೊಟ್ಟಿಲ್ದೇ ಇದ್ದಾಗ ಅದಕ್ಕೆ ಏನ್ ಕೊಡ್ಬೇಕು ಅನ್ನೋದನ್ನ ಯಾರು ಇವತ್ತಿನ ಪ್ರೆಸೆಂಟ್ ಓನರ್ ಇದಾರೋ, ಅದು ದಾನದ ಮೂಲಕನಾರು ಬರ್ಲಿ, ಯಾವ ರೂಪದಲ್ಲಾರು ಬರ್ಲಿ, ಕಾನೂನಾತ್ಮಕವಾಗಿ ಬಂದಿದ್ದಾಗ ಅದಕ್ಕೆ ಅದ್ರ ಅಪ್ಲಿಕೇಶನ್ ಅವ್ರು ಕೊಟ್ಟಿದ್ದಾರೆ. ನೀವು ಹೇಳ್ದಷ್ಟೇ ಸುಲಭವಾಗಿ ಎಲ್ರಿಗೂ ಕೂಡ ಆಗುವಂಗಿದ್ದಿದ್ರೆ ಬಹಳ ಹೆಮ್ಮೆ ಪಡ್ತಿದ್ವಿ. ಎನಿವೆ, ಮತ್ತೊಂದು ಸಂದೇಹ. ಈ ಪ್ರಕರಣ ಏನಾಗಿದೆ ಅಂದ್ರೆ, ಪಾರ್ವತಿ ಅವರು ಮುಖ್ಯಮಂತ್ರಿಗಳ ಹೆಂಡತಿ ಅನ್ನೋ ಕಾರಣಕ್ಕಾಗಿ ಎಲ್ಲನೂ ಕೋರಿಲೇಟ್ ಮಾಡುವಂತದ್ದು ನಡೀತಾ ಇದೆಯಾ ಹೊರತು ಕಾನೂನಿನಲ್ಲಿ ಯಾವುದೇ ಇದಿಲ್ಲ. ಎಲ್ಲನೂ ಏನಂತಂದ್ರೆ ಹಿಂಗಾಗಿರ್ಬೋದು, ಅವ್ರು ಉಪಮುಖ್ಯಮಂತ್ರಿ ಹಂಗಾಯ್ತು, ಅವ್ರು ಅಪೋಸಿಷನ್ ಲೀಡರ್ ಆಗಿದ್ದಾಗ ಹಂಗಾಯ್ತು ಅಂದ್ರೆ ಅವ್ರು ಒಮ್ಮೆ ಕೂಡ ನಮ್ಮ ಯಾರಿಗೂ ದೂರವಾಣಿ ಕರೆನೂ ಕೂಡ ಮಾತಾಡ ಮುಖ್ಯಮಂತ್ರಿಗಳನ್ನ ನಾನು ಅದನ್ನ ಇನ್ನೊಂದು ರೀತಿಯಲ್ಲಿ ಕೇಳ್ತೀನಿ. ಮುಖ್ಯಮಂತ್ರಿಗಳ, ಅಂದಿನ ಉಪಮುಖ್ಯಮಂತ್ರಿಗಳ, ಅಂದಿನ ವಿರೋಧ ಪಕ್ಷದ ನಾಯಕನ ಪತ್ನಿಯ ಭೂಮಿ ಅನ್ನೋ ಕಾರಣಕ್ಕಾದ್ರೂ ಸ್ವಲ್ಪ ವಿಶೇಷವಾಗಿ ಗಮನ ಕೊಟ್ಟು ದಾಖಲಾತಿಗಳು ಸರಿ ಇದೆಯಾ ಇಲ್ವಾ ಅನ್ನೋದನ್ನ ಗಮನ ಕೊಟ್ಟು ನೋಡ್ಬೇಕಾಗಿತ್ತಲ್ವಾ? ನನ್ನ ಪ್ರಶ್ನೆ ಅದು. ನೀವ್ ಹೇಳ್ತೀರಿ ಮುಖ್ಯಮಂತ್ರಿಗಳ ಪತ್ನಿ ಅನ್ನೋ ಕಾರಣಕ್ಕೆ ವಿಶೇಷ ಗಮನ ಕೊಡ್ತಿದ್ದೀರಿ, ಬಟ್ ನಾನ್ ಕೇಳ್ತಿರೋದು ಮುಖ್ಯಮಂತ್ರಿಗಳ ಪತ್ನಿ ಅನ್ನೋ ಕಾರಣಕ್ಕೆ ವಿಶೇಷವಾದ ಗಮನ ಮೂಡ ಕೊಡ್ಬೇಕಿತ್ತಲ್ವಾ? ವಿಶೇಷವಾದ ಗಮನ ಮುಖ್ಯಮಂತ್ರಿಗಳ ಪತ್ನಿ ಕೊಡ್ಬೇಕಾಗಿತ್ತಲ್ವಾ? ಅವರ ಸಹೋದರ ಕೊಡ್ಬೇಕಾಗಿತ್ತಲ್ವಾ? ಅಲ್ಲ, ಮೂಡಾದಲ್ಲಿ ಸ್ಪಷ್ಟವಾಗಿ ಇಂಜಿನಿಯರ್ ಸೆಕ್ಷನ್ ತಪ್ಪಾಗಿದೆ ಅಂತ ಭೂಸ್ವಾಧೀನದವರೇ ರೆಕಮೆಂಡ್ ಮಾಡಿದ್ರು. ತಪ್ಪು ಮಾಡಿರೋದು ಮೂಡ ಅಂತ ಹೇಳಿರುವಾಗ ಇನ್ನು ಭೂಮಾಲೀಕತ್ವದ ಬಗ್ಗೆ ಯಾವುದೇ ಪ್ರಶ್ನೆಗಳು ಉಳ್ಕೊಂಡಿರಲಿದಾಗ ಪ್ರೊಸೀಜರ್ ಪಾರ್ಟ್ಲಿ ನೀವ್ ಹೇಳೋದು ಆ ತಹಸೀಲ್ದಾರ್ ರಿಪೋರ್ಟ್ ಇನ್ನೊಂದು ಆ ತರದ್ದು ಯಾವುದೋ ಸಣ್ಣ ಪುಟ್ಟದ್ದು ಹೇಳೋದು ಬಿಟ್ರೆ ಮಾಲೀಕತ್ವದ ಬಗ್ಗೆ ಯಾವುದೇ ವಿವಾದ ಯಾವುದೇ ಹಂತದಲ್ಲಿ ಯಾವುದೇ ತಪ್ಪು ಮಾಡಿರೋದು ಅಧಿಕಾರಿಗಳು. ಪಾಪ ಮುಖ್ಯಮಂತ್ರಿಗಳದಾಗ್ಲಿ ಮುಖ್ಯಮಂತ್ರಿಗಳ ಪತ್ನಿದಾಗ್ಲಿ ಏನೂ ತಪ್ಪಿಲ್ಲ ಅಂತ ಹೇಳ್ತಿದ್ದೀರಿ. ಎನಿವೆ, ನಾನು ಅದನ್ನ ರಾಜ್ಯದ ಜನರಿಗೆ ಕಾನೂನಾತ್ಮಕವಾಗಿ ಅದೇ ಇರೋದು. ರಾಜ್ಯದ ಜನರಿಗೆ ಬಿಡೋಣ. ಹೇಳ್ತೀನಿ, ನಂದೊಂದು ಸುಮ್ಮನೆ ಕ್ಲಾರಿಫಿಕೇಶನ್ ದೃಷ್ಟಿಲಿ, ಮೈಸೂರು ಅರಮನೆ ಜಾಗ RTC ಬೇಕಷ್ಟು ಕಡೆ ಇದೆ. ಯಾರ್ಯಾರೋ ಹೋಗ್ತಾ ಇದಾರೆ, 35 ವರ್ಷದಿಂದ 50 ವರ್ಷದಿಂದ ಯಾರೋ ಪೊಸಿಷನ್ ಇದಾರೆ. ಹಂಗಂದ ತಕ್ಷಣ ಅವ್ರ ಮಾಲೀಕರಾಗ್ತಾರ? ಯಾರು ಬಂದಿದ್ಯೋ ಅವರೇ ಮಾಲೀಕರಾಗ್ಬೇಕು. ಯಾರು ರೈಟ್ಫುಲ್ ಓನರ್ಸ್ ಅವರೇ ಮಾಲೀಕರಾಗ್ಬೇಕು. ಯಾರು ಪೊಸಿಷನ್ ಇದಾರೆ ಅನ್ನೋ ಕಾರಣಕ್ಕೆ ಅವ್ರು ಮಾಲೀಕರಾಗಕ್ಕೆ ಸಾಧ್ಯ ಇಲ್ಲ ಅವರು. ಓಕೆ, ಆಯ್ತು. ನಮ್ಗೆ ಇನ್ನೊಂದು 2-3 ಅನುಮಾನಗಳಿದೆ, ಅದಕ್ಕೂ ಕೂಡ ಪರಿಹಾರ ಕೊಟ್ಬಿಡಿ ಸರ್. ಈಗ ಮೂಡ ಯಾರದ್ದೋ ಭೂಮಿಯನ್ನ ನೋಟಿಫೈ ಮಾಡಿ ವಶಕ್ಕೆ ಪಡೆದಿರುತ್ತೆ, ಅದಕ್ಕೆ ಪರಿಹಾರವನ್ನ ಕೊಡಬೇಕು. ಪರಿಹಾರವನ್ನ ಕೇಳೋ ಸಂದರ್ಭದಲ್ಲಿ ನನಗೆ ಇಂಥದ್ದೇ ಜಾಗದಲ್ಲಿ ಇಂಥದ್ದೇ ಭೂಮಿ ಬೇಕು ಅಂತ ಹೇಳಿ ಕೇಳುವ ಹಕ್ಕು ಭೂಮಿಯನ್ನ ಕಳ್ಕೊಂಡವ್ರಿಗೆ ಇರುತ್ತಾ? ಇದು ನೋಟಿಫೈಯೇ ಆಗಿಲ್ಲ ಮೊದಲನೇದು. ಅದಕ್ಕೆ ಅದೇ ಲ್ಯಾಂಡ್ ಕೊಡಿ ಅಂತ ಕೇಳಬೇಕಿತ್ತು ಅವರು. ಅದೇ ಲ್ಯಾಂಡ್ ಕೊಡಿ ಅಂದ್ರೆ ಕೊಡುವ ಸ್ಥಿತಿಯಲ್ಲಿ ಪ್ರಾಧಿಕಾರ ಇಲ್ಲ. ಯಾಕೆಂದ್ರೆ ಅಲ್ಲಿ 3ನೇ ವ್ಯಕ್ತಿಗಳಿಗೆ ಹಂಚಿಕೆ ಮಾಡಲಾಗಿದೆ, ಅಲ್ಲಿ ಮನೆಗಳು ಏನೇನೋ ಬಂದಿವೆ ಅಂತ ಸನ್ನಿವೇಶಗಳಲ್ಲಿ. ದಾಖಲಾತಿ ಪ್ರಕಾರ ಇನ್ನೂ ಕೂಡ ಅಲ್ಲಿ ಅಭಿವೃದ್ಧಿಯಾದ ಕೆಸರೆ ಗ್ರಾಮದಲ್ಲಿ ಅಭಿವೃದ್ಧಿಯಾದ ದೇವನೂರು ಬಡಾವಣೆಯಲ್ಲಿ ಸೈಟ್ ಇತ್ತು. 2022-23 ಕೂಡ ಹಂಚಿಕೆ ಆಗಿದೆ. ಅಲ್ಲಿವರೆಗೆ ಬಂದೇ ಇಲ್ಲ ನಾನು ಅಲ್ಲಿವರೆಗೆ ಬಂದೇ ಇಲ್ಲ. ನಾನೇನ್ ಹೇಳ್ತಿರೋದು, ಈ ಭೂಮಿ ಮೇಲೆ ಯಾವಾಗ ಲೇಔಟ್ ಮಾಡಿ ಸೈಟ್ಗಳು ಒಂದಷ್ಟು ಜನ ಹಂಚಿಬಿಟ್ಟಿದ್ರು, ಭೂಮಾಲೀಕರು ನನಗೆ ಅದೇ ಬಿಟ್ಕೊಡಿ ಅಂದ್ರೆ ಕೂಡಕ್ಕೆ ಬೇರೆ ಪರ್ಯಾಯ ದಾರಿ ಇರಲಿಲ್ಲ. ಮನೆಗಳವರೆಗೂ ಮನೆನೂ ಸೇರಿ ಕಾಂಪನ್ಸೇಷನ್ ಕೊಟ್ಟು ಸೈಟ್ಗಳು ಕೊಟ್ಟಿದ್ದವ್ರಿಗೆ ಆಲ್ಟರ್ನೇಟ್ ಕೊಟ್ಟು ಆ ಭೂಮಿನ ಬಿಟ್ಕೊಡ್ಬೇಕಿತ್ತು. ಆದ್ರೆ ಸನ್ನಿವೇಶಗಳ ಕಾನೂನುಗಳೇನ್ ಹೇಳ್ತವೆ, ಇಲ್ಲ ಪರ್ಯಾಯವಾಗಿ ಅದೇ ಬಡಾವಣೆಗಳಲ್ಲೂ ಕಾಂಪನ್ಸೇಷನ್ ಅಲ್ಲಿ 40-60 ಇದ್ದ ನಿಯಮ 50-50ಗೆ ಬದಲಾವಣೆ ಆಗಿದ್ದು ಮುಖ್ಯಮಂತ್ರಿಗಳ ಪತ್ನಿಯ ಮನವಿಯ ಮೇರೆಗೆ. ಹೌದು ಇಲ್ಲ? 100ಕ್ಕೆ 100 ಅದು ತಪ್ಪು ಮಾಹಿತಿ. ಈ 50-50 ಮುಖ್ಯಮಂತ್ರಿಗಳ ಪುತ್ರ ಇದ್ದ ಸಭೆಯಲ್ಲೇ ನಿರ್ಧಾರ ಆಗಿದ್ದು ಇಂಥದ್ದೇ ಕಡೆಯಲ್ಲಿ ಸೈಟ್ ಹಂಚಿಕೆ ಆಗ್ಬೇಕು ಅಂದ್ರೆ ಆಗ ಯತೀಂದ್ರ ಅವರು ಇದ್ದ ಸಭೆಯಲ್ಲಿ ನಿರ್ಧಾರವಾಗಿದ್ದು.
ಇಲ್ಲ, ಪ್ರಾಧಿಕಾರದ ಸಭೆ ಯಾವುದೇ ಸ್ಪೆಸಿಫಿಕ್ ಸಬ್ಜೆಕ್ಟ್ ಅಲ್ಲಿ 50-50 ಕೊಡಿ ಅಂತ ಹೇಳಿ ನಿರ್ಣಯ ತಗೊಂಡಿರೋದು ಬಿಟ್ರೆ, ಅವ್ರ ಅಪ್ಲಿಕೇಶನ್ ಅಲ್ಲಿ ಯಾವುದೇ ಸನ್ನಿವೇಶದಲ್ಲಿ ಇಂಥ ಬಡಾವಣೆ ಕೊಡಿ ಕೇಳೂ ಇಲ್ಲ, ಅಂತ ಚರ್ಚೆ ಮಾಡೂ ಇರಲ್ಲ ಅನ್ನೋದು ನಿಮ್ ಗಮನಕ್ಕೆ ತರ್ತೀನಿ. ಇನ್ನೊಂದು ಕಡೆ ಪ್ರಶ್ನೆ ಸರ್, 2017ರಲ್ಲಿ ನನ್ನ ಹತ್ರ ಒಂದು ಡಾಕ್ಯುಮೆಂಟ್ ಇದೆ. ಧ್ರುವ ಕುಮಾರ್ ಬಹುಶಃ 2017ರಲ್ಲಿ ಈ ಸೈಟು ಹಂಚಿಕೆ ಬಗ್ಗೆ 17 ಸೈಟು ಹಂಚಿಕೆ ಬಗ್ಗೆ ನಿರ್ಧಾರವನ್ನ ಕೈಗೊಂಡಾಗ ಅಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಇದ್ದಿದ್ರು, ಇವರು ಮುಖ್ಯಮಂತ್ರಿಗಳ ಆಪ್ತರು. ಎಲ್ಲಿ ಸೈಟ್ ಕೊಡಬೇಕು ಅನ್ನೋದು ನಿರ್ಧಾರ ಆದ ಸಂದರ್ಭದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿರುವವರು ಮುಖ್ಯಮಂತ್ರಿಗಳ ಆಪ್ತರು. ಇಲ್ಲಿ ನಾವು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿ ಪ್ರಶ್ನೆ ಮಾಡೋ ಹಾಗಿಲ್ವಾ ಇದ್ರ ಬಗ್ಗೆ ಕೂಡ? ಇಲ್ಲ, ಕಾನೂನಾತ್ಮಕವಾಗಿ ಚರ್ಚೆ ಮಾಡಿದ್ದಾರೆ. ಅದು ನನ್ನ ಆಪ್ತರು ಇರ್ಬೋದು, ಇನ್ನೊರು ಭೂಮಾಲೀಕರು ಅಂತ ಅಷ್ಟೇ ನೋಡ್ಬೇಕು ನಾವು. ಅವರು ಮುಖ್ಯಮಂತ್ರಿ ಇದ್ದಾರೆ, ಅವರು ಗವರ್ನರ್ ಇದ್ದಾರೆ, ಅವ್ರ ರಾಷ್ಟ್ರಪತಿ ಇದ್ದಾರೆ ಅನ್ನೋದಲ್ಲ. ಅವರು ಭೂಮಾಲೀಕರು ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ, ಭೂಸ್ವಾಧೀನ ಪ್ರಕ್ರಿಯೆ ಕಂಪ್ಲೀಟ್ ಆಗಿಲ್ಲ ಅನ್ನುವಂತ ವಿಚಾರದಲ್ಲಿ ಇಟ್ಕೊಂಡು ಅವ್ರ ಒಬ್ರು ಭೂಮಾಲೀಕರಾಗಿ ಅಲ್ಲಿ ನೋಡಿರುತ್ತೆ. ಅಲ್ಲಿ ಇಟ್ಟಂತ ಸಬ್ಜೆಕ್ಟ್ಲಿ ಅವರು ಸಬ್ಜೆಕ್ಟ್ ಇಟ್ಟಂತ ಸನ್ನಿವೇಶದಲ್ಲಿ ಇವ್ರದ್ದು ಲ್ಯಾಂಡ್ ಅಕ್ವಿಷನ್ ಮಾಡಿದ್ರೆ ಲೇಔಟ್ ಮಾಡಿದೀವಿ, ಅದಕ್ಕೆ ಈಕ್ವಲೆಂಟ್ ಲ್ಯಾಂಡ್ ಅನ್ನ ಕೊಡುದು ಅನ್ನೋದು 2017ರಲ್ಲಿ ತೀರ್ಮಾನ ಆಗುತ್ತೆ. ಅದಕ್ಕೆ ಈಕ್ವಲೆಂಟ್ ಲ್ಯಾಂಡ್ ಅನ್ನ ಲಭ್ಯ ಇಲ್ಲದ ಕಾರಣಕ್ಕೋ ಏನೋ ಕೊಡಕ್ಕೂ 3 ಎಕರೆ 16 ಗುಂಟೆ ಕೊಟ್ಟಿಲ್ಲ ಅವರಿಗೆ. ಇಲ್ಲಾಂದ್ರೆ 40, 60 ಒಪ್ಕೊಳ್ಳೋದು, 50 ಒಪ್ಕೊಳ್ಳೋದು ಆ ಡಿನೋಟಿಫೈ ಆದಂತ ಭೂಮಾಲೀಕರಿಗೆ ಸಂಬಂಧಪಟ್ಟದ್ದೇ ಹೊರತು ನಾವು ಹೇರ್ಲಿಕ್ಕೆ ಸಾಧ್ಯ ಇಲ್ಲ. ರೈಟ್ ಸರ್, ನನಗಿದ್ದ ಅನುಮಾನಗಳನ್ನು ಒಂದಷ್ಟು ನಿಮ್ಮ ಮುಂದೆ ಇಟ್ಟಿದ್ದೀನಿ, ನೀವು ಉತ್ತರ ಕೊಟ್ಟಿದ್ದೀರಿ. ರಾಜ್ಯದ ಜನರ ಅವಗಾಹನೆಗೆ ಬಿಡೋಣ, ಎಷ್ಟು ನಂಬಕ್ಕೆ ಎಷ್ಟು ಬಿಡಬಾರ್ದು ಅಂತ ಹೇಳಿ. ಎನಿವೆ ನನ್ನ ಹತ್ರ ಸಮಯ ಇದ್ದದಷ್ಟೇ ಸರ್. ಕೋರ್ಟ್ ನಲ್ಲಿ ಏನೆಲ್ಲ ಆಗತ್ತೆ ಪ್ರಕರಣ ಎಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಇದೆ, ಫಾಲೋ ಅಪ್ ಮಾಡ್ತಾ ಇರೋಣ. ಥ್ಯಾಂಕ್ ಯು ಸೋ ಮಚ್. ದಯಮಾಡಿ ಏನಂತಂದ್ರೆ ಜನ ಅವಗಾಹನೆಗಿಟ್ಟಾಗ ಅವ್ರವ್ರಿಗೆ ಇದ್ರ ಎಲ್ಲವೂ ನಾಲೆಡ್ಜ್ ಅಪ್ಡೇಟ್ ಇರಕ್ಕಾಗಲ್ಲ. ಅವ್ರು ಏನೇನೋ ಅನ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಇದು ಡಾಕ್ಯುಮೆಂಟ್ ಬೇಸ್ ಮೇಲೆ ಇದಿಷ್ಟು ಸ್ಪಷ್ಟವಾಗಿದೆ. ರೈಟ್. ಥ್ಯಾಂಕ್ ಯು ಸೋ ಮಚ್ ರಾಜೀವ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡೋದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.